B.R. ಲಕ್ಷ್ಮಣರಾವ್ ಅವರ ಒಂದು ಗೀತೆ ಇದೆ, ಹೇಳಿ ಹೋಗು ಕಾರಣ ಹೋಗುವ ಮೊದಲು ಅಂತ. ಈ ಸಾಲು ಒಬ್ಬ ಕವಿ, ಲೇಖಕ, ಪ್ರೇಮಿ, ಭಗ್ನ ಹೃದಯ ಹೊಂದಿದ ಯಾರಿಗೂ ಒಮ್ಮೆಯಾದರೂ ತಾಕದೇ ಇರಲಾರದು. ಕಾರಣ ಹೇಳದೆ ಹೋಗುವುದು ಅದು ಪ್ರೀತಿ ಮುಗಿದಿದ್ದಕ್ಕಿಂತಲೂ ಹೆಚ್ಚು ನೋವು ಕೊಡುವಂತಹ ಸಂಗತಿ. ಎಲ್ಲರಿಗೂ ನಮಸ್ಕಾರ. ಬಾಳೊಂದು ಭಾವಗೀತೆ ದ ರಿವ್ಯೂ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿಯ ಕುರಿತು. 5 ವರ್ಷಗಳ ಹಿಂದೆ ನಾನು ಈ ಕಾದಂಬರಿಯನ್ನ ಓದಿದ್ದೆ. ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಟ್ರೆಂಡ್ ಆಗ್ತಾ ಇದೆ. ರವಿ ಬೆಳಗೆರೆ ಕನ್ನಡಿಗರಿಗೆ ಪರಿಚಯವೇ ಬೇಡದ ಒಂದು ಹೆಸರು ಅಂತಲೇ ಹೇಳಬಹುದು. ನನಗೂ ಅವ್ರ ಬಗ್ಗೆ ಒಂದು ಪೂರ್ವಗ್ರಹ ಇತ್ತು. ಕೆಲವು ಗಾಳಿ ಸುದ್ದಿಗಳು, ಕೆಲವು ಕೇಳಿದ ಮಾತುಗಳು, ಒಟ್ಟಿನಲ್ಲಿ ಒಂದು ರೀತಿಯ ಅಂತರ. ಈ ಅಂತರ ಮುರಿದಿದ್ದು ಈ ಪುಸ್ತಕ ಓದಿದ ನಂತರ. ವಿಪರೀತ ಕೆಲಸದ ಒತ್ತಡದ ನಡುವೆಯೂ ಕೂಡ 339 ಪುಟಗಳ ಈ ಕಾದಂಬರಿಯನ್ನ 2 ದಿನಗಳಲ್ಲಿ ನಾನು ಓದಿ ಮುಗಿಸಿದ್ದೆ. ಅಷ್ಟರ ಮಟ್ಟಿಗೆ ಇದು ಹಿಡಿದುಕೊಂಡಿತ್ತು. ಈ ಕಾದಂಬರಿ 5 ಪ್ರಮುಖ ಪಾತ್ರಗಳ ಸುತ್ತುತ್ತದೆ. ಪ್ರೀತಿ, ನಿಷ್ಠೆ, ಮೋಸ, ಮೌನ ಇವುಗಳ ನಡುವೆ ಒಬ್ಬೊಬ್ಬರ ಬದುಕು ಒಬ್ಬೊಬ್ಬರನ್ನೇ ಗಾಯಗೊಳಿಸುತ್ತಾ ಸಾಗುತ್ತದೆ. ಇಲ್ಲಿ ಮುಖ್ಯವಾದದ್ದು ಯಾರು ಯಾರನ್ನ ಪ್ರೀತಿಸ್ತಾರೆ ಅನ್ನೋದಕ್ಕಿಂತ ಯಾರು ಯಾರನ್ನ ಕಾರಣ ಹೇಳದೆ ಬಿಟ್ಟು ಹೋಗ್ತಾರೆ ಅನ್ನೋದೇ ಮುಖ್ಯ. ಪ್ರಾರ್ಥನಾ ಹಿಮವಂತನನ್ನ ಕಾರಣ ಇಲ್ಲದೆ ತೊರೀತಾಳೆ. ಅದೇ ಈ ಕಾದಂಬರಿಯ ಅತಿ ದೊಡ್ಡ ಗಾಯ. ನನಗೆ ಈ ಕಾದಂಬರಿಯಿಂದ ಒಂದು ಸ್ಪಷ್ಟವಾದ ಪ್ರಶ್ನೆ ಕಾಣಿಸ್ತಾ ಇದೆ. ಯಾವ ಕಾರಣಕ್ಕಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಏನೂ ಹೇಳದೆ ಬಿಟ್ಟು ಹೋಗ್ತಾನೆ? ಕಾದಂಬರಿಯ ಕೊನೆಯಲ್ಲಿ ಈ ಪ್ರಶ್ನೆಗೆ ಒಂದು ಗಟ್ಟಿಯಾದ ಉತ್ತರ ಸಿಗಬಹುದು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಸಿಗ್ಲಿಲ್ಲ. ರವಿ ಬೆಳಗೆರೆಯವರ ಇನ್ನೊಂದು ತಾಕತ್ತೇನು ಅಂದ್ರೆ, ಅವ್ರು ಏನು ಅನ್ಕೊಳ್ತಾರೋ ಅದನ್ನ ಓದುವವರು ಕೂಡ ನಂಬುವ ಹಾಗೆ ಅವರದನ್ನ ಬರೀತಾರೆ. ಅದು ಸರಿ ತಪ್ಪು ಅಂತಲ್ಲ. ಇದರಲ್ಲಿ ಹೆಣ್ಣು ಚಂಚಲ, ಹೆಣ್ಣೇ ಮೋಸದ ಮೂಲ ಎಂಬ ಧ್ವನಿ ಹಲವು ಕಡೆ ಕೇಳಿಸುತ್ತೆ. ಅದ್ಯಾಕೋ ನನಗಷ್ಟು ಇಷ್ಟ ಆಗಲಿಲ್ಲ. ಊರ್ಮಿಳಾ ಎಂಬ ಪಾತ್ರ ಈ ಕಾದಂಬರಿಯಲ್ಲೇ ಇದ್ದು ಅದು ಒಂದು ವಿಭಿನ್ನವಾದ ನಿಲುವನ್ನ ತಾಳುತ್ತೆ. ಮೋಸದಿಂದ ಹೊರಬಂದು ಜೀವನವನ್ನ ಕಟ್ಟಿಕೊಳ್ಳುವ ಧೈರ್ಯ ಆಕೆ ಇದರಲ್ಲಿ ಮಾಡ್ತಾಳೆ. ಇಂಥ ಒಂದು ಪಾತ್ರ ಕಣ್ಣ ಮುಂದೆ ಇರುವಾಗಲೂ ಕೂಡ ಹೆಣ್ಣೆ ಮೋಸದ ಬೀಜ ಎನ್ನುವಂತಹ ಧ್ವನಿ ಅದ್ಯಾಕೋ ಅಷ್ಟು ನ್ಯಾಯವಾಗಲಿಲ್ಲ, ಸಮಂಜಸವಾಗಲಿಲ್ಲ ಅಂತ ಅನ್ನಿಸ್ತು. ಇನ್ನೊಂದು ವಿಷಯ, ಈ ಕಾದಂಬರಿಯ ಮೊದಲಿನಿಂದಲೂ ಕೂಡ ಹಿಮವಂತ್ ಎನ್ನುವ ಪಾತ್ರ ಒಂದು ಧೀಮಂತ ವ್ಯಕ್ತಿಯಾಗಿ, ಸಂಯಮವುಳ್ಳಂತಹ ವ್ಯಕ್ತಿಯಾಗಿ ಕಟ್ಟಲ್ಪಟ್ಟಿದೆ. ಆದರೆ ಕೊನೆಯಲ್ಲಿ ಮಾತ್ರ ಈ ವ್ಯಕ್ತಿ ಮಾಟಮಂತ್ರದ ಮೊರೆ ಹೋಗ್ತಾನೆ ಅನ್ನೋದು ಅದ್ಯಾಕೋ ಈ ಪಾತ್ರದ ಒಂದು ತೂಕಕ್ಕೆ ನ್ಯಾಯ ಮಾಡಿದ ಹಾಗೆ ನನಗೆ ಕಾಣಿಸ್ಲಿಲ್ಲ. ದುಃಖ, ಮೋಸ, ನೋವು ಇವೆಲ್ಲದಕ್ಕೂ ಕೂಡ ಒಂದು ಯಾವುದೋ ಮೂಢನಂಬಿಕೆ, ಅಂಧವಿಶ್ವಾಸ ಉತ್ತರ ಆಗ್ಬೇಕಾ? ಇಲ್ಲ ಅಲ್ವಾ? ಈ ಕಾದಂಬರಿ ಹಲವು ಅಸಹಜ ಪ್ರಶ್ನೆಗಳನ್ನ ಕೇಳುತ್ತೆ. ಪ್ರೀತಿ ಎಂದ್ರೇನು? ಅದು ಅವಶ್ಯಕತೆಯ ಮೇಲೆ ನಿಂತಿದೆಯಾ ಅಥವಾ ಅನಿವಾರ್ಯತೆ ಇಲ್ಲದಿದ್ದರೆ ಪ್ರೀತಿ ಉಳಿಯೋದೇ ಇಲ್ವಾ? ಮದುವೆಯ ಬಂಧನವಿಲ್ಲದೆ ಪ್ರೀತಿ ಉಳಿಯಲಾರದು ಅಂದ್ರೆ ಅದು ಪ್ರೀತಿ ಅಲ್ಲ, ಒಪ್ಪಂದ ಮಾತ್ರ ಅಲ್ವೇ? ಈಗೀಗ ಮದುವೆಗಳು ಮುರಿದು ಬೀಳ್ತಾ ಇದ್ದಾವೆ, ಅದು ಬೇರೆನೇ ಒಂದು ವಿಷಯ. ಇನ್ನೂ ಮುಖ್ಯವಾಗಿ, ಒಬ್ಬರನ್ನ ತೊರೆಯಬೇಕಾದ್ರೆ ನಾವು ಕಾರಣ ಹೇಳದೇನೆ ಹಾಗೆ ಬಿಟ್ಟು ಹೋಗ್ಬಿಡ್ಬೋದಾ? ಒಬ್ರು ಜೀವನ ಪೂರ್ತಿ ಜೊತೆಲಿರ್ತೇವೆ ಅಂತ ಹೇಳಿ ಒಂದೇ ಒಂದು ಕ್ಷಣದಲ್ಲಿ ನಾಪತ್ತೆಯಾದ್ರೆ ಮತ್ತೊಂದು ಜೀವ ಅದನ್ನ ಹೇಗ್ ಭರಿಸ್ಬೇಕು? ಸುಳ್ಳಾದ್ರೂ ಸರಿ, ಒಂದು ಕಾರಣ ಹೇಳಿದ್ರೆ ಆ ಒಂದು ಕಾರಣದ ಆಧಾರದ ಮೇಲೆ ಕಟ್ಟಿಕೊಂಡ ಆಶಾಗೋಪುರವನ್ನಾದ್ರೂ ನಾವು ಕೆಡಿದ್ಕೊಳ್ಬಹುದಲ್ವಾ? ಆದ್ರೆ ಏನೂ ಹೇಳದೆ ಹೋದ್ರೆ ಆ ಗೋಪುರದ ಬಳಿ ವರ್ಷಗಳ ಕಾಲ ಕಾಯ್ಬೇಕಾಗತ್ತೆ. ಇಲ್ಲಿ ನಾನು ಕಥಾಹಂದರ ಏನು, ಯಾರಿಗೆ ಯಾರು ಏನ್ ಮಾಡಿದ್ರು ಅನ್ನೋದನ್ನೆಲ್ಲ ಹೇಳಕ್ ಹೋಗಲ್ಲ. ನನ್ಗನ್ಸೋದಿಷ್ಟೇ, ಪ್ರೀತಿ ಮುಗಿಬಹುದು, ಅದು ಯಾವ ಕಾರಣಕ್ಕಾದ್ರೂ ಸರಿ ಪ್ರೀತಿ ಮುಗಿಯತ್ತೆ. ಕೆಲವು ಸರ್ತಿ ಮದುವೆಯ ಬಂಧನದಲ್ಲೂ ಕೂಡ ಪ್ರೀತಿ ಮುಗಿಯತ್ತೆ. ಆದರೆ ಕಾರಣ ಹೇಳಿ ಹೋಗ್ಬೇಕು, ಅದು ಸುಳ್ಳಾದರೂ ಸರಿ. ಹೇಳಿ ಹೋಗು ಕಾರಣ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಮತ್ತೆ ಸಿಗೋಣ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.